ಇಲ್ಲ, ಗಡೀಪಾರು ಆದೇಶ ಕೇವಲ ಮಾಡಿ ಅವ್ರನ್ನ ಹೋಗೋದು ಅಂತಲ್ಲ. ಯಾವುದೋ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಅಂದರೆ ಆ ಕಲಬುರಗಿ ಜಿಲ್ಲೆ ಯಾವುದೋ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ನಾವು ಸೂಚನೆ ಕೊಟ್ಟಿರ್ತೀವಿ. ಅದೇ ರೀತಿ ಅಲ್ಲಿ ತೊಗೊಂಡೋಗಿ ಬಿಟ್ಟು ಬಂದಿರ್ತೀವಿ. ಮತ್ತು ಆ ಠಾಣೆಯಲ್ಲಿ ಅವರು ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಎಂಟ್ರಿ ಮಾಡಬೇಕು, ನಾವು ಇಲ್ಲಿದ್ದೀವಿ ಅನ್ನುವಂಥದ್ದು. ಪ್ಲಸ್ ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಮಾನಿಟರಿಂಗ್ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಕೋರ್ಟ್ ಇದ್ದಂಥ ಸಂದರ್ಭದಲ್ಲಿ ಗಡೀಪಾರ ಇದ್ದಾಗ ಕೋರ್ಟಿಂದ ಅನುಮತಿಯನ್ನು ಪಡ್ಕೊಂಡು ಅವರು ಇಲ್ಲಿ ಕೋರ್ಟ್ ಅಪಿಯರ್ ಆಗಲಿಕ್ಕೆ ಬರ್ತಾರೆ. ಒಂದು ಕೆಲವರು ತಪ್ಪಿಸ್ಕೊಂಡು ಸ್ವಲ್ಪ ಈ ಕಡೆ ಯಾವಾಗಾದ್ರೂ ಬಂದು ಹೋಗೋದು ಆ ಥರ ಮಾಡೋವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಯಾಕಂದರೆ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರದಲ್ಲಿ ಒಂದು ಘಟನೆ ಆಗಿದ್ದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾರು ಗಡೀಪಾರ ಆದೇಶಕ್ಕೆ ಒಳಗಾಗಿತ್ತು ಆ ವ್ಯಕ್ತಿ ಬಂದು ಆ ಒಂದು ರೈಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬಂದಿತ್ತು. ಅವನ ಮೇಲೆ ನಾವು ಇನ್ನೂ ಮುಂದುವರೆದು ಬೇರೆ ರೀತಿ ಮುಂಜಾಗ್ರತಾ ಕ್ರಮವಾಗಿ ಅವತ್ತು ಪ್ರಕರಣಗಳಾಗಿತ್ತು. ಈಗ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ಕಾನೂನಲ್ಲಿರುವಂಥ ಅವಕಾಶನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ಸೇರಿದಂತೆ ನಾವು ಗೂಂಡಾ ಆ್ಯಕ್ಟು ಮತ್ತು ಯಾರು ಡ್ರಗ್ ಪೆಡ್ಲಿಂಗ್ ಮಾಡೋವಂಥವ್ರು ಇದ್ದಾರೆ ಅವ್ರ ವಿರುದ್ಧ ಫಿಟ್ NDPS ಅಂತ ಬರುತ್ತೆ. ಅಂದರೆ ಯಾವ ರೀತಿ ಗೂಂಡಾ ಆ್ಯಕ್ಟು ಬೇರೆ ರೌಡಿಸಮ್ಮು, ಬೂಟ್ ಲೆಗರ್ಸು, ಪೈರೇಟರ್ಸು, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಇರುತ್ತೆ, ಅದೇ ರೀತಿ ಫಿಟ್ NDPS ಅನ್ನೋಂಥದ್ದು ಡ್ರಗ್ ಪೆಡ್ಲರ್ಗಳಿಗಿರುತ್ತೆ. ಅದು ಕೂಡ ಈ ಗೂಂಡಾ ಆ್ಯಕ್ಟ್ ರೀತಿಯಲ್ಲೇ ಸುಮಾರು 1 ವರ್ಷಗಳ ಕಾಲ ಅವ್ರನ್ನ ಡಿಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅಂಥ ಫಿಟ್ NDPS ಕೇಸಸ್ ಕೂಡ ನಾವು ಫೈಲ್ ಬಿಲ್ಡ್ ಮಾಡಿ ಆದೇಶಗಳು ರೆಡಿ ಮಾಡ್ಕೊಂಡಿದ್ದೀವಿ. ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರು ನಮ್ಮ ವಶಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆದೇಶಗಳನ್ನು ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಗುಲ್ಬರ್ಗ ವಿಭಾಗದಿಂದ ಈ ಕಡೆ ಮೈಸೂರು ವಿಭಾಗದವರೆಗೂ ಮತ್ತು ನಮ್ಮ ಈಸ್ಟರ್ನ್ ರೇಂಜ್ ಬೆಳಗಾವಿಯಿಂದ ಸೇರಿ ಮಂಗಳೂರು ವಿಭಾಗದವರೆಗೂ ಬೇರೆ ಬೇರೆ ಕಡೆ ಅವ್ರನ್ನ ಸ್ಪ್ರೆಡ್ ಔಟ್ ಮಾಡಿದ್ವಿ. ಈಗ ಒಂದೇ ಕೆಲವು ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರೋ 2-3 ಗಡೀಪಾರು ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಜಾಗಕ್ಕೆ ಮಾಡಲ್ಲ. ಯಾಕಂದರೆ ಅಲ್ಲಿ ಹೋದಾಗ ಮತ್ತೆ ಆರ್ಗನೈಸ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂಥವ್ರನ್ನ ಬೇರೆ ಬೇರೆ ಭಾಗ ಮಾಡುವಂಥದ್ದು ಕೂಡ ಮಾಡ್ತೀವಿ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಬೇಕು, ಶಾಂತಿ ಕದಡುವಂಥ ಪ್ರಯತ್ನಕ್ಕೆ ಯಾರೇ ಮುಂದಾದರೂ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಡೀಪಾರು ಮಾಡುವಂಥದ್ದು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಇದೇ ಮೊದಲು. ಮತ್ತು 4 ಗೂಂಡಾ ಆ್ಯಕ್ಟ್ಗಳು ಏನು ಮಾಡಿದ್ವಿ, ಆ 4 ಗೂಂಡಾ ಆ್ಯಕ್ಟಲ್ಲಿ ಒಳಪಟ್ಟಂಥ ಆರೋಪಿಗಳನ್ನು ಅಡ್ವೈಸರಿ ಬೋರ್ಡ್ ಅಂತ ಹೈಕೋರ್ಟ್ ಮುಂದೆ ಅದನ್ನು ರಿವ್ಯೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಿರೋ ಆದೇಶ ಸರಿ ಇದೆ ಅಂತ 1 ವರ್ಷಗಳ ಕಾಲ ನಮ್ಮದು ಏನು ಪ್ರಿವೆಂಟಿವ್ ಡಿಟೆನ್ಷನ್ ಇದೆ ಅದನ್ನು ಅಡ್ವೈಸರಿ ಬೋರ್ಡ್ ಎತ್ತಿಡಿದೆ. ಮತ್ತು ಅವ್ರಿಗೆ ಮುಂದುವರೆದು ಹೈಕೋರ್ಟಲ್ಲಿ ಅದನ್ನು ಕ್ವಶನ್ ಮಾಡೋದೆಲ್ಲ ಇರುತ್ತೆ. ಹಂಗೆ ಅವರೇನು ಕ್ವಶನ್ ಮಾಡಿದರೆ ಅದಕ್ಕೆ ಸೂಟಬಲಿ ನಾವು ಕಾರ್ಯವಾಹಿ ರಿಮಾರ್ಕ್ಸ್ ಇರ್ಬೋದು ಅಥವಾ ನಮ್ಮ ಅಬ್ಜೆಕ್ಷನ್ಸ್ ಅದನ್ನು ಕೊಡುವಂಥ ಪ್ರಕ್ರಿಯೆ ಮುಂದುವರಿಯುತ್ತೆ. ಮತ್ತು ಎಲ್ಲ ರೌಡಿ ಶೀಟರ್ಸ್ ನಿನ್ನೆ ಕೂಡ ನಾನು ಹೇಳಿದೆ, ಸುಮಾರು ನಮ್ಮಲ್ಲಿರುವಂಥ 1390 ಚಿಲ್ಲರ ರೌಡಿ ಶೀಟರ್ಸ್ ಯಾರ್ಯಾರು ಇದ್ದಾರೆ ಅವೈಲೇಬಲ್ ಇದ್ದಾರೆ ಅವರೆಲ್ಲರ ಮೇಲೆ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ BNSS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಬೈಂಡ್ ಓವರ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಬೇರೆ ಬೇರೆ ಕೇಸಲ್ಲಿ. ಅದೇ ರೀತಿ ಕೆಲವರು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಉದ್ಯೋಗಾರ್ಥಿ ಹೋಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಅಂಥವ್ರನ್ನೂ ಕೂಡ ಕರೆಸ್ಬಿಟ್ಟು, ಯಾಕಂದರೆ ಈ ಹಬ್ಬ ಹರಿದಿನ ಇದ್ದಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ವಾಪಸ್ ಬರೋಂಥ ಸಾಧ್ಯತೆ ಇರುತ್ತೆ. ವಾಪಸ್ ಬಂದಾಗ ಅಲ್ಲಿ ಕೃತ್ಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೊರಗಡೆ ಕೆಲಸ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ನಾವು ಮುಂಜಾಗ್ರತಾ ಕ್ರಮ ತೊಗೊಂಡಿಲ್ಲ ಅಂತಂದರೆ ಅವರಿಗೆ ಹೊರಗಡೆ ಇದ್ದೀವಿ, ನಾವು ಯಾರು ಮಾನಿಟರಿಂಗಲ್ಲಿ ಇಲ್ಲ ಅನ್ನೋಂಥದ್ದು ಭಾವನೆ ಬರುತ್ತೆ. ಹಾಗಾಗಿ ಯಾರು ಹೊರಗಡೆ ಇದ್ದಾರೆ, ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅಥವಾ ತಲೆ ತಪ್ಪಿಸ್ಕೊಂಡಿದ್ದಾರೆ ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬರನ್ನು ಬೈಂಡ್ ಓವರ್ ಮಾಡೋಂಥ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ.